ನಮಸ್ತೆ, ನಾನು ನಿಮ್ಮ ಅಶ್ವಿನಿ. ಎಲ್ಲರಿಗೂ ಹ್ಯಾಪಿ ದೀಪಾವಳಿ. ಇವತ್ತು ನಮ್ಮ ಮನೆಯಲ್ಲಿ ಸ್ಪೆಷಲ್ ಏನಪ್ಪ ಅಂದರೆ ದೀಪಾವಳಿ ಹಿಂದಿನ ದಿನ ಸಂಜೆ ಬಾವಿ ಪೂಜೆ ಮಾಡಿಬಿಟ್ಟು ಬಾವಿಯಿಂದ ನೀರು ತೊಗೊಂಬಂದ್ಬಿಟ್ಟು ಹಾಗೆ ನಮ್ಮ ಮನೆಯಲ್ಲಿರುವ ಹಂಡೆ ಒಲೆ ಇರುತ್ತಲ್ಲ ಅದನ್ನೆಲ್ಲ ಫುಲ್ ತೊಳೆದುಬಿಟ್ಟು ಅದಕ್ಕೆ ರಂಗೋಲಿ ಹಾಕಿ ಹಿಂಡ್ಲಕಾಯಿ ಅಂತ ಬರುತ್ತೆ ಅದರ ಬಳ್ಳಿನೆಲ್ಲ ಸುತ್ತಬಿಟ್ಟು ಅದಕ್ಕೆ ಪೂಜೆ ಮಾಡಿ ಅದಕ್ಕೆ ನೀರು ತುಂಬಿಸ್ಬೇಕು. ಹಿಂಡ್ಲಕಾಯಿ ಅಂತಂದರೆ ಅದಕ್ಕೆ ನರಕಾಸುರ ಅಂತ ರೂಪದಲ್ಲಿ ನೋಡ್ತೀವಿ. ಅದನ್ನು ನಾನು 5 ದಿನ ಸಪ್ರೇಟಾಗಿ ಎತ್ತಿಟ್ಕೊಂಡೆ, ಯಾಕಂದರೆ ಅದನ್ನು ದೀಪ ಮಾಡಬೇಕಿತ್ತು. ಬಾಕಿ ಎಲ್ಲ ಉಳಿದಿರೋದು ಮನೆ ಮುಂದೆ ಅಂಗಳಕ್ಕೆ ಸಗಣಿನ ಸಾರಿಸಿ ಉದ್ದಕ್ಕೆ ಬಾಕ್ಸ್ ಥರ ರಂಗೋಲಿ ಹಾಕಿಬಿಟ್ಟು ಒಬ್ಬೊಬ್ಬರಿಗೆ ಒಂದೊಂದು ಅಥವಾ 2 ಆ ಥರದಲ್ಲಿ ಲೆಕ್ಕದಲ್ಲಿ ಇಡಬೇಕು ಸಾಲಾಗಿ. ಆಮೇಲೆ 5 ಇಟ್ಕೊಂಡಿದ್ನಲ್ಲ ಅದನ್ನು ತೆಗೆದ್ಬಿಟ್ಟು ಕಟ್ ಮಾಡಿ ಪೀಸಾಗಿ 5 ದೀಪ ಥರ ರೆಡಿ ಮಾಡಬೇಕಂದ್ರೆ ಅದು ಒಳಗಡೆ ಬೀಜ ಥರ ಇರುತ್ತೆ, ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಬೇಕು. ಅದೆಷ್ಟು ಕಹಿ ಇರುತ್ತೆ ಅಂತಂದರೆ ನೋಡಲಿಕ್ಕೆ ಹೊರಗಡೆಯಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಾಯಿ, ಬಟ್ ಅದು ಒಳಗಡೆಯಿಂದ ಆ ಬೀಜ ಇದೆಲ್ಲ ತುಂಬ ಕಹಿ ಇರುತ್ತೆ. ಅದನ್ನೆಲ್ಲ ಫುಲ್ ಕ್ಲೀನಾಗಿ ತೆಗೆದುಬಿಟ್ಟು 5 ದೀಪಕ್ಕೆ ಅರೇಂಜ್ ಮಾಡಿಕೊಂಡು ಅಲ್ಲಿ ತಟ್ಟೆಗೆ ಎಲ್ಲ ಜೋಡಿಸ್ಕೊಡ್ಬೇಕು. ನಾನು ಎಲ್ಲ ತೆಗೆದ್ಬಿಟ್ಟು ಹಾಗೆ ಅದು ಯಾಕೆಪ್ಪ ಅಂದರೆ ಎಣ್ಣೆ ಮತ್ತು ಬತ್ತಿ ಇಡ್ತೀವಲ್ಲ ಅದು ನೀಟಾಗಿ ಕೂರಬೇಕು, ಅದರಲ್ಲಿ ನೀಟಾಗಿ ಇರಬೇಕು ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಸೊ ಎಣ್ಣೆ ಹಾಕಿ ಬತ್ತಿ ಹಾಕಿ ಎಲ್ಲ ನೀಟಾಗಿ ಜೋಡಿಸ್ಕೊಂಡು ಇಟ್ಟೆ. ಆಮೇಲೆ ಎಣ್ಣೆ ಸ್ನಾನ ಮಾಡಬೇಕಿತ್ತು. ಎಣ್ಣೆ ಸ್ನಾನ ಮಾಡಿ ಅಮ್ಮ ಅಪ್ಪ ಹೊಸ ಬಟ್ಟೆ ತಂದಿರೋದನ್ನು ಹಾಕ್ಕೋಬೇಕಿತ್ತು ದೀಪಾವಳಿಗೆ. ಹಾಗೆ ಅಮ್ಮ ಸ್ನಾನ ಮಾಡ್ಕೊಂಡ್ಬಂದ್ಬಿಟ್ಟು ಅವಲಕ್ಕಿ ಮತ್ತು ಬೆಲ್ಲ ಕಾಯಿ ತುರಿದ್ಬಿಟ್ಟು ಅವಲಕ್ಕಿನ ಮಿಕ್ಸ್ ಮಾಡ್ತಾಯಿದ್ರು. ಯಾಕಂದರೆ ದೀಪಾವಳಿಗೆ ನಮ್ಮ ಕಡೆ ಇದೇ ಸ್ಪೆಷಲು ಸಿಹಿ ಅಂತ ಹೇಳ್ತೀವಿ. ಆಮೇಲೆ ಅಮ್ಮ ಸ್ನಾನ ಮಾಡಿ ಎಲ್ಲರೂ ಸ್ನಾನ ಮಾಡಿ ಬಂದು ಅಮ್ಮ ರೆಡಿ ಇಟ್ಟಿರೋದೆಲ್ಲ ಬತ್ತಿನ ಹಚ್ಕೊಂಡ್ಬಂದ್ಬಿಟ್ಟು ತಟ್ಟೆ ಮೇಲೆ ರೆಡಿ ಮಾಡಿ ಎಲ್ಲರೂ ಹೊಸ ಬಟ್ಟೆ ಹಾಕ್ಬಿಟ್ಟು ನಾನೇನು ರಂಗೋಲಿ ಹಾಕ್ಬಿಟ್ಟಲ್ಲ ನನ್ನ ಕಾಯಿ ಇಟ್ಟಿದ್ವಲ್ಲ. ಸೊ ನನ್ನ ತಮ್ಮಂದರು, ನನ್ನ ಅಪ್ಪ ಮತ್ತು ನನ್ನ ಕಸಿನ್ಸ್, ಚಿಕ್ಕಪ್ಪನ ಮಕ್ಕಳು ಎಲ್ಲರೂ ಬಂದು ನಿಂತಿದ್ರು ಸಾಲಾಗಿ. ಅಮ್ಮ ಒಬ್ಬೊಬ್ಬರಿಗೆ ಕಾಲಿಗೆ ನೀರು ಹಾಕ್ಕೊಂಡು ಆಮೇಲೆ ಆರತಿ ಮಾಡ್ತು. ಆರತಿ ಮಾಡಿ ಆದಮೇಲೆ ಅಲ್ಲಿ ಎಲ್ಲರೂ ಮನೆ ನೋಡ್ತಾಯಿದ್ರು, ನಂಗಾಡ್ತಾಯಿದ್ರು. ಅಮ್ಮ ಒಬ್ಬೊಬ್ಬರಿಗೇ ಆರತಿ ಮಾಡಿಕೊಂಡೇ ಬಂತು. ಆಮೇಲೆ ಆರತಿ ಮಾಡಿ ಆದಮೇಲೆ ಎಲ್ಲರಿಗೂ ಒಬ್ಬೊಬ್ಬರಿಗೆ ಅಕ್ಷತೆನ ಹಚ್ತಾ ಬಂದರು. ಅಕ್ಷತೆ ಹಚ್ಚಾದ್ಮೇಲೆ ನಾವು ಅವರಿಗೆ ತಟ್ಟೆಗೆ ಅಂದು ಕಾಣಿಕೆ ಅಂತ ಇಡುತ್ತಲ್ವ ಅದನ್ನು ಇಡಬೇಕು. ಅದಾದಮೇಲೆ ಕೊಟ್ಟಾದಮೇಲೆ ನಮ್ಮ ಕಾಲ ಹತ್ರ ಒಂದೊಂದು ಹಿಂಡ್ಲೆಕಾಯಿ ಅಂತ ಇರುತ್ತಲ್ಲ ಅದನ್ನು ನಾವು ಮೆಟ್ಟಬೇಕು. ಅಂದರೆ ನರಕಾಸುರ ಸಂಹಾರ ಅಂತ ಹೇಳ್ಬಿಟ್ಟು ಅದನ್ನು ಮೆಟ್ಟಿಬಿಟ್ಟು ಕೆಲವೊಂದು ಪದ್ಧತಿ ಅಂದರೆ ಅದು ಕಹಿ ಇರುತ್ತೆ, ಅದನ್ನು ಸ್ವಲ್ಪ ಬಾಯಿಗೆ ಹಾಕ್ಕೋಬೇಕು ಅಂತ ಪದ್ಧತಿ ಇದೆ. ಬಟ್ ಕೆಲವೊಬ್ರು ಹಾಕ್ತಾರೆ. ನನ್ನ ತಂಗಿ ಅಂತೂ ಬಾಯಿಗೆ ಮುಚ್ಕೊಂಡ್ಬಿಟ್ಟು ಎಲ್ಲಿ ಅಣ್ಣ ನನ್ನ ಬಾಯಿಗೆ ಕಹಿನ ಹಾಕ್ಬಿಡ್ತಾರೋ ಅಂತಂದ್ಬಿಟ್ಟು. ಆಮೇಲೆ ನಮಗೆ ಅಮ್ಮ ತೋರಿಸಿದ್ದಾರೆ, ಬಟ್ ಅಮ್ಮನಿಗೆ ನಾವು ತೋರಿಸ್ಬೇಕಲ್ಲ ಅಂತಂದ್ಬಿಟ್ಟು ನಾನು ಅಮ್ಮನಿಗೆ ನಿಲ್ಲಿಸ್ಬಿಟ್ಟು ಅಮ್ಮನಿಗೆ ನಾನು ತೋರಿಸಿ ಕಳಿಸ್ದೆ. ಅದಾದಮೇಲೆ ನನ್ನ ಚಿಕ್ಕಪ್ಪನ ಮಗಳು ಒಬ್ಬಳು ಅವಳು ಬಂದು ಅಮ್ಮ ತಂದು ಕೊಟ್ಟು ಅವಳಿಗೆ. ಆಮೇಲೆ ಅಮ್ಮ ನೀನು ತೋರಿಸೋದು ಬೇಡ ನಾನೇ ತೋರಿಸ್ತೀನಿ ಅಂದ್ಬಿಟ್ಟು ನನ್ನ ಕೈಗೆ ಕೊಟ್ಬಿಟ್ಟು ಅವಳೇ ಆರತಿ ತೋರಿಸ್ಲಿಕ್ಕೆ ಹೋದರು. ಅವಳು ಆರತಿ ತೋರಿಸಾದ್ಮೇಲೆ ಅವಳು ಹಿಂಡ್ಲೆಕಾಯಿನ ಟಚ್ ಮಾಡಬೇಕಿತ್ತು. ಅವಳು ತುಂಬ ಸಾಫ್ಟ್ ಇತ್ತು, ಕಾಲು ಅವರಿಗೆ ಪ್ರೆಸ್ ಮಾಡೋಕ್ಕಾಗಲಿಲ್ಲ, ಜಸ್ಟ್ ಟಚ್ ಮಾಡಿಬಿಟ್ಟು ಬಿಟ್ಟು. ನನ್ನ ತಮ್ಮ ಅವನಿಗೆ ಎಷ್ಟು ಕಹಿ ತಿನ್ಸೋಕ್ಕೆ ಟ್ರೈ ಮಾಡಿದ್ರೆ ಅವಳು ತಿನ್ನೋಕ್ಕೇ ಎಲ್ಲ ಬಾಯಿ ಆ ಕಡೆ ಈ ಕಡೆ ಮಾಡ್ತಾಯಿದ್ದು. ಹಾಗೆ ನಾವು ದೀಪ ನೋಡಿ ಎಂಜಾಯ್ ಮಾಡಿಬಿಟ್ಟು ಬೆಳಗ್ಗೆ 4 ಗಂಟೆಯಿಂದ ಎದ್ದುಬಿಟ್ಟು ಬೆಳಗ್ಗೆ ಆಗೋವರೆಗೂ ಎಲ್ಲ ಪಟಾಕಿ ಹೊಡೆದು ಎಲ್ಲನೂ ಖಾಲಿ ಮಾಡಿದ್ವಿ. ತುಂಬ ಎಂಜಾಯ್ ಮಾಡಿದ್ವಿ. ಆ ಕಡೆ ಈ ಕಡೆ ಪಟಾಕಿ ಹಚ್ಚಿ ತಿರುಗಾಡಿದ್ವಿ. ನಾನು, ನನ್ನ ತಂಗಿ, ನನ್ನ ತಮ್ಮ ಮತ್ತು ಆ ಪುಟಾಣಿನ ಹಿಡ್ಕೊಂಡು ಅವಳು ಸಹ ನಮ್ಮ ಜೊತೆಗೆ ಬೆಳಗ್ಗೆಯಿಂದ ಬೆಳಕಾಗೋವರೆಗೂ ನಾವು ದೀಪಾವಳಿ ಎಂಜಾಯ್ ಮಾಡಿದ್ವಿ ಫುಲ್. ನಮ್ಮದು ಬೆಳಗಿನ ಜಾವ ಎಲ್ಲರೂ ರಾತ್ರಿ ಪಟಾಕಿ ಹೊಡೆದ್ರೆ ನಾವು ಬೆಳಗಿನ ಜಾವನೇ ಜಾಸ್ತಿ ಪಟಾಕಿ ಹೊಡಿತಿದ್ವಿ ಫುಲ್. ಎಲ್ಲರೂ ಮಳೆನೂ ಹನಿಯಾಗಿ ಬರ್ತಾಯಿತ್ತು, ಅದ್ರ ಮಧ್ಯೆನೂ ನಾವು ಪಟಾಕಿ ಹೊಡೆದು ತುಂಬ ಖುಷಿಪಟ್ವಿ. ಎಲ್ಲರೂ ತಂದಿರೋ ಪಟಾಕಿನ ಎಲ್ಲನೂ ಖಾಲಿ ಮಾಡಿದ್ವಿ. ಇನ್ನು ಅದಾದಮೇಲೆ ಸಂಜೆ ಇವಾಗ ಎಲ್ಲರೂ ದೀಪಾವಳಿ ಮುಗಿಸಿದ್ವಿ. ಆಮೇಲೆ ಸಂಜೆ ಒಂದು ಲಕ್ಷ್ಮೀ ಪೂಜೆ ಮಾಡಲಿಕ್ಕಿತ್ತು. ಚಿಕ್ಕಪ್ಪ ಸಿಂಪಲ್ಲಾಗಿ ಮನೇಲಿ ಲಕ್ಷ್ಮೀ ಪೂಜೆ ಮಾಡಿದರು. ಆ ಪೂಜೆನ
ಕೈ ಮುಗಿದು ದೇವರ ಆಶೀರ್ವಾದ ಪಡೆದು ನಾವು ಖುಷಿ ಆದ್ವಿ. ಸೊ ಇವತ್ತಿನ ನನ್ನ ಲಾಗ್ ಆಗಿರುತ್ತೆ. ಥ್ಯಾಂಕ್ ಯು. ಅಷ್ಟೇ.